ಮಹಾತ್ಮರು ಹೇಳೋರು ಬಾದಾರ. ನಿಮ್ಮ ಅಜ್ಞಾನವನ್ನ ಕಳ್ಯಾಕ ಮಹಾತ್ಮರು ಬಂದಾರಂದ್ರ ಈ ಜ್ಞಾನ ಜ್ಯೋತಿ ಎಂತಾದ ಐತಪ್ಪ ಅಂತಂದ್ರ ಅಜ್ಞಾನದಲ್ಲಿ ನಾವು ಮುಳುಗಿದ್ದೀವಿ ಅಂದಾಗ ನಮಗೆ ಜ್ಞಾನ ಬಹಳ ಮುಖ್ಯ ಬೇಕು. ಅದಕ್ಕೆ ಬರ್ಕೊಂಬರ್ತಾರ, ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದು ಇಹದಲ್ಲಿ ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕರವಿಡಿದು ಅನುಗ್ರಹಿಸುವ ಜೀವನ ಶಿವಗಳನ್ನು ಬರ್ಕೊಂಬರ್ತಾರ. ನಿಂದನೆ ಮಾಡಬೇಡ ಅಂತ ಹೇಳ್ತಾರ ಅವ್ರು. ನಿಂದಿಸಿ ನುಡಿಯದಿರಾರನ್ನು, ಯಾರನ್ನು ನಿಂದನೆ ಮಾಡಬೇಡ. ಬಸವನವರು ಹೇಳ್ತಾರ, ನುಡಿದರೆ ಮುತ್ತಿನ ಹಾರದಂತೆ ತರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತ ತರಬೇಕು. ನುಡಿದರೆ ಹೆಂಗಿರ್ಬೇಕಪ್ಪ? ಸ್ಫಟಿಕದ ಸಲಾಕೆ. ನುಡಿದರೆ ಲಿಂಗವು ಮೆಚ್ಚಿ ಅಹೂದನಬೇಕತ್ತ. ನಾವು ಮಾತಾಡಿದ ಮಾತು ಸಹ ಏನೈತಪ್ಪ, ಮಾತಿನಿಂದ ಏನ್ರಿ ಮಾತು ಮಾಡ್ರು ಸಹ ಏನೈತಪ್ಪ ಅಂತಂದ್ರ ಆ ಮಾತು ನೋಡಿ ಎಷ್ಟು ಬಿಡಿಸುತ್ತೀವಿ. ಇನ್ನ ಬಿಡಿದ್ ಚಲೋ ಅಷ್ಟು ಕೆಟ್ಟ ಮಾತಾಡ್ರಿ ನಮಗೆ ಮಾತಾಡ್ತಾರ ಏನ್ರಿ ಅಂತ ಮಾತು ಮಾತಾಡಬಾರ್ದಾಗಿತ್ತವ್ರು. ಅಂತ ಮಾತು ಮಾತಾಡಬಾರ್ದಾಗಿತ್ತು ಅಂತ ಅದಿರ್ ನೀವು. ಅದಕ್ಕೇನೈತಪ್ಪ ಅಂದ್ರ ಮಾತು ಮಾಣಿಕ್ಯ ಹೆಂಗೈತಿ, ಮಾಣಿಕ್ಯ ತಗೊಂಬತ್ತ ಮಾತಿನೊಳಗೆ ಐತಲ್ಲ. ಆ ಮಾತು ಹೆಂಗಿರ್ಬೇಕಪ್ಪ ಅಂತಂದ್ರ ಇನ್ನೊಬ್ಬರು ಏನೈತಪ್ಪ ಹೌದೌದನ್ಬೇಕಂತ. ಅವು ಕೂಡಲ ಸಂಗಮ ದೇವ ಹೌದು ಲಿಂಗ ಮೆಚ್ಚಿ ಹೌದೌದನ್ಬೇಕಂತ ಅವು ಮಾತಾಡ್ತಾರ. ನಾವು ಮಾತಾಡುವಲ್ಲಿ ಹೆಂಗೈತಂದ್ರ ಬಹಳ ವಿನಯದಿಂದ ಮಾತಾಡ್ಬೇಕು. ಆ ಮಾತು ಹೆಂಗಿರ್ಬೇಕಪ್ಪ ಅಂತಂದ್ರ ಬಹಳ ವಿನಯ ಇರ್ಬೇಕು ಅಂತ ಹೇಳ್ಕೊತ ಬರ್ತಾರ ಅವ್ರ. ಅದಕ್ಕೆ ನಿಂದಿಸಿ ನುಡಿಯದಿರ ಯಾರನ್ನು ಮನಸ್ಸಿಗೆ ಬಂದಂತೆ ನಡೆಯೋದು ಇಹದಲ್ಲಿ. ಮನಸ್ಸು ಕಣಿಗೆ ಕಾಣ್ತೇನ್ರಿ? ಕಣಿಗೆ ಕಾಣಂಗಿಲ್ಲ ಮನಸ್ಸು. ಕಣಿಗೆ ಕಾಣಂಗಿಲ್ಲ. ಈ ಮನಸ್ಸ ಮಂಗನಂತ ಮನಸ್ಸ ಹೇಳ್ತಾರ ಅವ್ರು. ಮಂಗ ಇದು ಮನಸ್ಸ ಯಾರ ಕಣಿಗೆ ಕಾಣಂಗಿಲ್ಲ. ಇದು ಹೆಂಗೈತಪ್ಪ ಮನವೆಂಬ ಮರ್ಕಟ ಮಂಗ ಆಕಾರ ಮನಸ್ಸಿಗೆ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯವೆಂಬ ಶಾಖೆಗೆ ಹಾರಿ ಭವದತ್ತ ಮುಖವಾಗಿ ಸಾಗುತ್ತಿದೆ ನೋಡ. ಭವದತ್ತ ನಿಮ್ಮ ನೆನವೆಂಬ ಪಾಶದಲ್ಲಿ ಬಂಧಿಸಿ ಸಲುಹಯ್ಯ ಅಖಂಡೇಶ್ವರದ ಷಣ್ಮುಖ ಶಿವಜಿ ಒಂದು ವಚನದಲ್ಲಿ ಬರ್ಕೊಂಡ್ಬರ್ತಾರೆ. ದೇವರ ಇದೆಲ್ಲ ಏನಪ್ಪ ಮನಸ್ಸು ಅನ್ನೊಂದು ಮಂಗೈತಿ, ಇದು ಎಲ್ಲೂ ಬಿಡ್ಲಾರ್ದಂಗನೆ ಕಟ್ಟಿ ಹಾಕು. ಎಲ್ಲಿ ಕಟ್ಟಿ ಹಾಕುದ್ರಿ? ಪರಮಾತ್ಮನ ನಾಮಸ್ಮರಣೆ ಕಟ್ಟಿ ಹಾಕುವುದು ಮನಸ್ಸನ್ನು ಅಂತ. ಅದಕ್ಕೇನೈತಪ್ಪ ಅಂತಂದ್ರ ಈ ಮನಸ್ಸನ್ನ ಜಯಿಸ್ಬೇಕಾದ್ರೆ ಬಹಳ ಕಠಿಣ ಐತಿ. ಅದಕ್ಕ ಮನುಷ್ಯರ ಬಗ್ಗೆ ಬರ್ಕೊಂಡ್ ಬರ್ತಾರ ಅವರು. ತಡೆ ಹೋಗುದಾಗಲು ತನಗೆ ಅಗಣಿತ ವಿಷಯದೋಳು ಎಡೆ ಆಡುವುದು ಚಪಲೈತಿಯ ಚಿತ್ತವನ್ನು ನಿಜಗುಣ ಶಿವ ಬರ್ಕೊಂಡ್ ಬರ್ತಾರ. ತನಗೆ ಅಗಣಿತ ವಿಷಯದೋಳು ತಡೆಯುವುದಾಗಲು ಏನ್ರಿ ಬಹಳ ನಮಗ್ ದುಃಖ ಆಗೈತಿ, ತಡ್ಯಾಕಾಗತ್ತು. ಅದನ್ನ ನೀವು ತಡೆಯುವುದಾಗಲು ತನಗ ಅಗಣಿತ ವಿಷಯದೋಳು. ಅಗಣಿತ ಗಣಿತ ಇಲ್ಲ, ಲ್ಯಾಕಿಲ್ಲ ಅಷ್ಟು ದುಃಖ. ತನ್ನ ಗಗಣಿತ ವಿಷಯದವರು ಎಳಿ ಆಡುವಂತೆ ಚಪಲತೆಯ ಚಿತ್ತವನ್ನು. ಈ ಮನುಷ್ಯನಿದಪ್ಪ ಅಂತಂದ್ರ ಅಂತ ಒಂದು ದುಃಖವನ್ನು ಕೊಟ್ಟೈತಿ ನನಗ. ಆ ದುಃಖವನ್ನ ಸೇರಿಸಿಕೊಳ್ಬೇಕಾದ್ರೆ ಏನಂತಪ್ಪ ಅಂದ್ರೆ ಏನೆಲ್ಲ ಮಾಡಕ್ ಬರ್ತೈತಿ? ನಿಜವನ್ನ ಶಿವ ಕರ್ಕೊಂಡ್ ಬರ್ತಾರ ಅವನ. ಮೇರು ಗಿರಿಯ ನಂಗುಲಿ ಕೊನೆಯವಳು. ಏನೈತಪ್ಪ ಅಂತಂದ್ರೆ ಈ ಮನಸ್ಸನ್ನ ಕಟ್ಟಿ ಹಾಕಾಕ ಬರುದು ಬಹಳ ಕಠಿಣ ಅಂತ ಹೇಳಿ. ದರೆಯ ನ ಜಿನದಂತೆ ಸುರುಳಬಹುದು, ದರೆಯ ನ ಜಿನದಂತೆ ಸುರುಳಬಹುದು, ಮೇರುಗಿರಿಯ ನಂಗುಲಿ ಕೊನೆಯೋಳ ಆಲನ್ನಬಹುದು. ಶರೀರಿಯನ್ನೊಮ್ಮೆ ಪಾವನ ಮಾಡಲಬಹುದು, ಸೈತೀರಿಸಬಾರದು ನಿಮಿಷಾರ್ಥವೇ ಮನವ. ಹಂಗೆ ಬರ್ಕೊಂಬಂದ ನೋಡ್ರಿ. ಈ ಭೂಮಿಯನ್ನ ಈ ಒಂದು ಚಿಗರೆ ಚರ್ಮ ಹೆಂಗ್ ಸುತ್ತಾರಲ್ಲ ಹಂಗ ಸುತ್ತಾಕೂ ಬರ್ತದಂತೆ. ಮೇರುಗಿರಿಯ ನಂಗುಲಿ ಕೊನೆಯೋಳ ಆಲನ್ನಬಹುದು. ಈ ಒಂದು ಬೆರಳನ್ನ ಒಂದು ಕೊನೆಯಲ್ಲೇ ಒಂದು ಬೆರಳಿನೊಳಗೆ ಹಿಡ್ಯಾಕ್ ಬರ್ತೈತ. ಮೇರುಗಿರಿ ಪರ್ವತ ಹಿಡ್ಯಾಕ್ ಬರ್ತೈತಿ. ಮೇರುಗಿರಿ ಹಿಡ್ಯಾಕ್ ಬರ್ತೈತಿ. ಸೈತೀರಿಸಬಾರದು ನಿಮಿಷಾರ್ಥವೇ ಮನವ. ಮನ ಅನ್ನುವಂತ ಮರ್ಕಟ ಇದು ಏನೈತಿಪ್ಪ. ಇವತ್ತು ಸಮುದ್ರವನ್ನ ಬೊಗಸೆ ಮಾಡಿ ಕುಡಿಯಾಕ್ ಬರ್ತದಂತ. ಸಮುದ್ರ ಬೊಗಸೆ ಮಾಡಿ ಕುಡಿಯಾಕ್ ಬರ್ತದಂತ ಬರ್ತಾರವ್ರ. ಆದ್ರ ನಿಮಿಷಾರ್ಥವಿ ಮನವ, ಈ ಮನವನ್ನು ಸೈತೀರಿಸಬಾರದು, ಬಹಳ ಕಠಿಣ ಅಂತ ಹೇಳ್ತಾರ. ಅದಕ್ಕೆ ನಮ್ಮ ಮನಸ್ಸು ಸ್ಥಿರವಾಗಿ ಜ್ಞಾನ ಮುಕ್ತವಾಗಿ ಇರ್ಬೇಕಾದ್ರೆ ಏನೈತಪ್ಪ ಅಂತಂದ್ರ ಅಂತ ಜ್ಞಾನವನ್ನ ನಾವಿಟ್ಟು ಪಡಿಬೇಕಾದ್ರೆ ಅಂದ್ರ ಮಹಾತ್ಮರ ಚಿಂತನ ಈ ಮಂಥನ ಏನೈತಪ್ಪ ಅಂತಂದ್ರ ಈ ಮಹಾತ್ಮರು ಏನ್ ಮಾಡ್ತಾರ ಅದನ್ನ ಮನಸ್ಸನ್ನ ಕಟ್ಟಿ ಹಾಕ್ತಾರ. ಆ ಮನಸ್ಸನ್ನ ಕಟ್ಟಿ ಹಾಕಿ ಏನೈತಪ್ಪ ಅಂತಂದ್ರ ಅದಕ್ಕೆ ಪರಮಾತ್ಮನ ನಾಮಸ್ಮರಣೆ ಹಚ್ತಾರ. ನಾಮಸ್ಮರಣೆ ಹಚ್ಚಿ ಈ ಒಂದು ಭವ ದುಃಖವನ್ನ
ಸಾಗಿಸುವಂತ ದುಃಖ ನಿವಾರಣೆ ಮಾಡುವಂತ ಜ್ಞಾನ ನಿಮಗೆ ಇಂಥ ಕಾರ್ಯಕ್ರಮದೊಳಗೆ ನಡೀತೈತಿ. ತಾಯಂದ್ರೆ ನೀವು ಏನಾರ ನೋಡ್ರಿ, ಏನ ಮಾಡ್ರಿ, ಈ ಒಂದನೇದಲ್ಲ ಈ ನವರಾತ್ರಿ ಉತ್ಸವದೊಳಗ ಅಪ್ಪಾಜಿಯವರ ನಡೆಸಿಕೊಡುವಂತ ಈ ಕಾರ್ಯಕ್ರಮದೊಳಗ ನೀವು ಬಂದ ಕೂತ ಈ 9 ದಿವಸಗಳ ಕಾರ್ಯಕ್ರಮ ನೀವು ಸಫಲವಾಗಿ ಕೇಳಿದ್ರಿ ಅಂದ್ರ ನಮಗೇನು ಹಾಕೈತಿಪ್ಪ ಅಂತಂದ್ರ ಎಷ್ಟೊಂದು ಆನಂದ. ಈ ಆನಂದ ಹೆಂಗೈತಿಪ್ಪ ಅಂತಂದ್ರ ಈ ಊರನ ಕೈಲಾಸ ಆಕೈತಿ ಅಂತ ದುಃಖ ನಿವೃತ್ತಿ ನಮ್ಮಲ್ಲಿ ಪಡ್ಕೋಬೇಕಾದ್ರ ನೀವೇನ್ ಮಾಡ್ಬೇಕು, ತತ್ಸಂಗಕ್ಕೆ ಇವತ್ತು ಮೊರೆ ಹೋಗ್ಬೇಕು. ತತ್ಸಂಗಕ್ಕೆ ಇವತ್ತು ಮೊರೆ ಹೋದ್ಯಪ್ಪ ಅಂತಂದ್ರ ಇಂಥ ಜ್ಞಾನದ ಒಂದು ಅನುಭವದೊಳಗೆ ನಾವು ಕೇಳಿದಪ್ಪ ಅಂತಂದ್ರ ನಮ್ಮ ಮನ ಎಲ್ಲ ಶುದ್ಧ ಆಕತಿ. ಮನ್ಯಾಗ ಹೆಂಡ್ರ ಬಗ್ಗೆ ಗಂಟೆ ಜಗಳ, ಅತ್ತಿ ಸೊಸಿಗೆ ಜಗಳ, ಇವೆಲ್ಲ ಏನೈತಿಪ್ಪ ಅಂತಂದ್ರ ಈ ಒಂದು ಶಾಂತತೆ, ಈ ಒಂದು ಜ್ಞಾನವನ್ನ ನಾವು ಪಡೆದಪ್ಪ ಅಂತಂದ್ರ ಮನೆಯೊಳಗಿನ ಕಂಟಕಾದಿಗಳು ಸಹ ಬೈಲಕ್ಕಾವ. ಅದಕ್ಕೆ ಏನೈತಪ್ಪ ಅಂತಂದ್ರ ಇಂಥ ಒಂದು ಪ್ರವಚನದೊಳಗ ನಾವು ಹೋಗಿ ಎಲ್ಲ ಕೇಳಿದಪ್ಪ ಅಂತಂದ್ರ ಏನೈತಪ್ಪ ಅಂತಂದ್ರ ಅತ್ತಿ ಸೊಸಿ ಹೆಂಗಕ್ಕಾರಪ್ಪ ಅಂತಂದ್ರ ತಾಯಿ ಮಗಳಂಗಕ್ಕಾರ. ವೈರಿಗಳು ಏನಾಕಾರಂದ್ರ ಅವ್ರು ವೈರಿ ಆಗಂಗಿಲ್ಲ, ಆತ್ಮೀಯತೆ ಹೊಂತಾರ. ಅದಕ್ಕೆ ನಮ್ಮ ದುಃಖವನ್ನ ನಿಗಿಸುವಂತ ಮಹಾರಾನಂದ ಪ್ರಭುಗಳು ಹೇಳ್ತಿದ್ರಂತ, ದುಃಖ ಬಂದೈತಿ ಅಪ್ಪ ನಿನಗಂದ್ರ ನಿಮ್ದು ಧ್ಯಾನ ಮಾಡು, ನೀನು ಧ್ಯಾನ ಮಾಡು. ಮನ್ಯಾಗ ಹೆಂಡತಿ ಮಾತ್ಕೇಳೋರು, ಮಕ್ಕಳ ಮಾತ್ಕೇಳೋರು ಏನ್ ಮಾಡ್ಬೇಕಾಗಿತ್ತಂದ್ರ ನೀನು ಧ್ಯಾನ ಮಾಡುವ. ನಾವ್ ಈಗ ಏನ್ ಮಾಡ್ಬೇಕಾಗಿತ್ತಂದ್ರ ನಿನ್ ಮನ್ಯಾಗ ಕಷ್ಟ ಬಂದೈತಿ, ಒಬ್ರಿಗೊಬ್ರು ಸೇರ್ತಿಲ್ಲ. ಈ ನೋಡ್ರಿ ಟಿವ್ಯಾಗ ಇನ್ ಮಾಡ್ತಾರಲ್ಲ, ಆ ಗಡ್ಯಾಳ ಈ ಗಡ್ಯಾಳ, ಆ ಗಡ್ಯಾಳ ಅದ್ರಾಗ ಇದನ್ನ ಐತಿ, ಇದು ಇಷ್ಟು ಕಿಮ್ಮತ್ ಐತಿ, ಮತ್ತ ಆ ದೇವ್ರ ಪೂಜೆ ಮಾಡ್ರಿ. ಏನಾಕೈತಿ ಆಗಂಗಿಲ್ಲ, ಏನೇನೂ ಆಗಂಗಿಲ್ಲ. ಅವರು ಹಗಲಿ ಕಳ್ಳರವ್ರ, ನಿಮ್ಮದು ಹಗಲಿ ರೊಕ್ಕ ತುಂಬ ಹೋಗ್ಬಿಡ್ತಾರವ್ರ. ಏನೂ ಆಗಂಗಿಲ್ಲ. ಮನಸ್ಸನ್ನ ಹತೋಟಿ ಇಟ್ಕೊಂಡ್ ಕಿಶಿಂದ ನಮ್ಮಲ್ಲಿದ್ದಂತ ಜ್ಞಾನವನ್ನ ಪರಿಪೂರ್ಣವಾಗಿ ನಾವು ಕೇಳುಪ್ಪ ಅಂತಂದ್ರೆ ಏನೈತೆ ಅಂದ್ರೆ ಮಹಾತ್ಮರ ವಾಕ್ಯವನ್ನ ಕಡಗಿಲಿಲ್ಲದ ಬಂಡಿ ಒಡೆಗೆಡುವುದು ಮಾಂಬುದೆ, ಕಡಗಿಲು ಬಂಡಿಗಾದಾರ ಕಡುದರ್ಪವೀರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಣವೇ ಕಡಗಿಲು ಕಾಣ ರಾಮನಾಥ. 11ನೇ ಶತಮಾನದೊಳಗ ದೇವರ ದಾಸಿಮಯ್ಯನವ್ರು ಹೇಳ ಹೆಂಗ ಒಂದು ಬಂಡಿ ಹೋಗೋದ್ನಾಗ ಹೆಂಗ ಕೀಲ ಇದ್ದು ಅಂದ್ರೆ ಸರಳ ಹೋಗ್ತಿಲ್ಲ ಬಂಡಿ. ಅದಕ್ಕ ಈ ಜ್ಞಾನ, ಈ ಹರೇದ ಹುಡುಗರಿಗೆ ನೀವು ಬುದ್ಧಿ ಹಾಕುತ್ತೀರಿ ಮನ್ಯಾಗ ಹೇಳುವ ಹೊತ್ನಾಗ ಹೆಂಗ್ ಹೇಳ್ತೀರಿ, ತಮ್ಮ ನೀವು ಹೋಗೋ ಹೊತ್ನಾಗ ಏನಪ್ಪ ಕೈ ಬಿಟ್ಟು ಗಾಡಿ ಹೊಡಿಬಿಡಪ್ಪ. ನೋಡ್ರಿ ಹರೇದ ವಯಸ್ಸು, ಕೈ ಬಿಟ್ಟು ಗಾಡಿ ಹೊಡಿಬೇಡ, ನಮ್ದು ಕೈ ಬಿಟ್ಟು ಹೋಗ್ತೀನಿ ಹೇಳ್ತೀರಿ ನೀವು. ಆದ್ರ ಏನೈತಿ, ಅವ್ರು ಏನ್ ಮಾಡ್ತಾರ, ಏನ್ ಚಂದ ಮಾಡಾಕತ್ತ ಅಂದ್ರ ಅದ ಅವ್ರಿಗೆ ಏನೈತಪ್ಪ ಅಂದ್ರ ಹರೇದ ವಯಸ್ಸನ್ನ ಹಂಗೈತಿ. ಆ ಹರೇದ ವಯಸ್ಸು ಹೆಂಗ ಅದಕ್ಕ ಏನೈತಪ್ಪ ಅಂದ್ರ ಈ ಜ್ಞಾನ ಅಂತ ಜ್ಞಾನ ನಮಗ್ ಬರ್ಬೇಕಾದ್ರ ಇಂಥ ಒಂದು ಸುಳಿತವಾದಂತ ಜೀವನ ನಾವು ಪಡಿಬೇಕಾದ್ರೆ ಏನೈತಪ್ಪ ತತ್ಸಂಗದ ಮೊರೆಯನ್ನ ಇವತ್ತ ನಾವು ಹೋಗ್ಬೇಕು. ಅದಕ್ಕೆ ಜ್ಞಾನ ಬಹಳ ಮುಖ್ಯ. ಈ ಒಂದು 9 ದಿನದ ನವರಾತ್ರಿ ಉತ್ಸವದೊಳಗ ಸದ್ಗುರು ಶಿವಾನಂದ ಅಪ್ಪಾಜಿಯವರ ಒಂದು ಚಿಂತನೆಯಲ್ಲಿ ಏನೈತಪ್ಪ ಅಂದ್ರೆ ಮಹಾತ್ಮರು ಬಹಳ ಬರ್ತಾರ. ಬಂದ ಕಿಸಿಂದ ಅಂತ ಆತ್ಮಜ್ಞಾನವನ್ನ ಎಡರಿಸಿದವೆಯೋ ಧೈರ್ಯವನ್ನು ಶಿರಿವಳಿದು ಜೀವಿಸುವೆಳೆಯೋ ವಿನಯವನ್ನು ಕಡು ಜೀವನದವರು ವಿಕೃತಿ ದೂರದಿರುವನು ಹಿಡಿದ ನಿಯಮವನ್ನು ನಡೆ ವಿಡದ ಛಲವನ್ನು ನಿಲ್ಲಿಸುವ ಬರ್ಕೊಂಡ್ಬರ್ತಾನೆ. ಎಡರಿಸಿದವೆಯೋ ಧೈರ್ಯವನ್ನು ನನಗೆ ಏನು ದೆಕ್ಕ ತಿಳಿದಂಗ ಐತಪ್ಪ ಅಂದಾಗ ಮಹಾತ್ಮರ ಧೈರ್ಯ ಕೊಡ್ತಾರೆ. ಎಡರಿಸಿದವೆಯೋ ಧೈರ್ಯವನ್ನು ಶಿರಿವಳಿದು ಜೀವಿಸುವೆಳೆಯೋ ವಿನಯವನ್ನು. ಬಹಳ ಶ್ರೀಮಂತದಂದ್ರೂ ಅವನಲ್ಲಿ ವಿನಯ ಗುಣ ಹೆಂಗ್ ಬರ್ತೈತೆ ಅಂದ್ರೆ ಬಹಳ ವಿನಯ ಗುಣ ಐತಿ. ಎಡರಿಸಿದವೆಯೋ ಧೈರ್ಯವನ್ನು ಶಿರವಳಿದು ಜೀವಿಸುವೆಳೆಯೋ ವಿನಯವನ್ನು. ವಿನಯ ಬಹಳ ಶ್ರೀಮಂತಿದ್ರು ವಿನಯ ಯಾಕಂದ್ರೆ ಬಂದ ಪೆಟ್ಟಿಗೆ ಇಲ್ಲಿ ವಿನಯವನ್ನು ಕಡು ಯೌವನದು ವಿಕೃತಿ ದೂರದಿರುವನು. ಈ ಹೆಂಗ ಯೌವನದೊಳಗ ಧಾರೆ ತಪ್ಪುವಂತ ಸ್ಥಿತಿ ಇತ್ತುಪ್ಪ ಅಂತಂದ್ರ ಅವ್ರಿಗೆ ಏನಾಕೈತಪ್ಪ ಅಂತಂದ್ರ ಇಂಥ ಕಾರ್ಯಕ್ರಮಕ್ಕೆ ಬಂದ್ರಂದ್ರ ಏನೈತಪ್ಪ ಅಂತಂದ್ರ ಅಂತ ಜ್ಞಾನ ನಮಗ ನಿಮ್ಮದು ಎಲ್ಲರಿಗೂ ಎಂತ ಜ್ಞಾನ ಆಕೈತಂದ್ರ ಅಂತ ಅನುಭವ ಜ್ಞಾನ ಈ ಏನೈತಪ್ಪ ಅಂತಂದ್ರ ಈ ಕಾರ್ಯಕ್ರಮದಿಂದ ನಮಗ ಪ್ರಾಪ್ತಿ ಆಕೈತಿ, ಆನಂದ ಸಿಗ್ತೈತಿ. ಅದಕ್ಕ ತಾಯಂದ್ರೆ ಇನ್ನೂ ಕೆಲವು ದಿವಸ ಏನೈತಪ್ಪ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿ ಆದ್ರಪ್ಪ ಅಂತಂದ್ರ ನೋಡ್ರಿ, ಶ್ರಾವಣ ಮಾಸದೊಳಗ ಸದ್ಗುರು ನಮ್ಮ ವೀರಯ್ಯ ಸ್ವಾಮೀಜಿಯವರು ಬಹಳ ಪರಿಶ್ರಮ ಪಟ್ಟರು. ಯಾಕಂದ್ರೆ ಅದ್ರ ಮಹತ್ವ ನಿಮಗ್ ಗೊತ್ತಿಲ್ಲ, ನಮಗ್ ಗೊತ್ತೈತೆ.
ಅಂತ ಒಂದು ಜ್ಞಾನೋಪದೇಶ ಹಲವಾರು ವರ್ಷಗಳಿಂದ ಹೇಳ್ಕೊತ ಬಂದ್ರು ಅದಕ್ಕೆ ನಮಗ ಅನಿಸ್ತೈತಿ ಆ ಜ್ಞಾನವನ್ನ ಹೆಂಗ ನಾವು ಪಡೆದಪ್ಪ ಅಂತಂದ್ರ ಆ ಮರೆಯಲಾರದ ಒಂದು ಕೆಲವೊಂದು ವಾಕ್ಯಗಳು ಅಂತ ಜ್ಞಾನವನ್ನು ನಾವು ಪಡೆದಿದ್ದೀವಿ. ಅಂತ ಒಂದು ಜ್ಞಾನ ಈಗೇನೈತಪ್ಪ ಅಂದ್ರ ಈ ನವರಾತ್ರಿ ಉತ್ಸವದೊಳಗೆ ನೀವು ಬರ್ರಿ, ನಿಮ್ಗೆಲ್ಲ ಮನೆಯೊಳಗನ ಏನೈತಪ್ಪ ಅಂತಂದ್ರ ಸುಳಿತವಾದಂತ ಜೀವನ ಆಕೈತಿ. ಆ ಸುಳಿತವಾದಂತ ಜೀವನ ನಾವು ಇವತ್ತು ಕೇಳಿ ಭಾಗವಹಿಸಿದಪ್ಪ ಅಂದ್ರ ನಮ್ಮ ಆತ್ಮಜ್ಞಾನ ಮಹಾತ್ಮರ ಆಶೀರ್ವಾದ ಆತಪ್ಪ ಅಂತಂದ್ರ ನಮ್ಮ ಹಸಿವು ಇರ್ಬೇಕ. ಅಂತ ಹಸಿವು ಸಂಜೆ ಆತ 7 ಗಂಟೆ 8 ಗಂಟೆ ಆಯ್ತಂದ್ರ ನೀವು ಹೋಗ್ಬೇಕಪ್ಪ. ಹಸಿವು ಜ್ಞಾನದ ಹಸಿವು ಬೇಕು ನಮಗ. ಜ್ಞಾನದ ಹಸಿವು ಬೇಕಾರ ನಿಮಗೆ ಇಲ್ಲಿ ಬೇಗನೆ ಬರ್ತೀರಿ. ನಮಗ ದುಃಖ ಬಂದೈತಿಪ್ಪ, ಏನ್ ಬಂದೈತಿ ಕೇಳ್ಬೇಕಲ್ಲ ಮಹಾತ್ಮರದಾರು ಅಲ್ಲಿ ಹೋಗಿ ಕೂತ್ರೆ ನಾವು ಕೇಳಿ ನಮಗ ಏನಾದ್ರು ಹೇಳ್ತಾರಲ್ಲ ಅಂತ ಜ್ಞಾನ ಅಂತ ಮಾರ್ಗದರ್ಶನ ನಾವು ಪಡೆದದ್ದ ಆದ್ರ ಏನಾಗತ್ತಪ್ಪ ಅಂತಂದ್ರ ಜ್ಞಾನಾಮೃತವನ್ನ ನಾವು ಸವಿದೀವಪ್ಪ ಅಂದ್ರ ಅಂತ ಜ್ಞಾನ ಹೆಚ್ಚಿಂದು. ಅದಕ್ಕ ಈ ಒಂದು ನವರಾತ್ರಿಯ ಉತ್ಸವದಲ್ಲಿ ತಾವೆಲ್ಲರೂ ಬಂದ ಕಿಸಿಂದ ಆ ಜ್ಞಾನಾಮೃತವನ್ನ ಪಡೆದು ನಾವು ಪುಣ್ಯ ಜೀವಿಗಳಾಗೋಣಂತೆ ಕಿಸಿಂದ ನನ್ನ 4 ಮಾತುಗಳನ್ನು ಸದ್ಗುರು ಸಿದ್ಧಾರೂಢ ಶ್ರೀ ಶರಣಾರ್ಥಕ್ಕೆ ಸಮರ್ಪಿಸಿ ಓಂ ತತ್ಸತ್.